ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಆಲ್ ಬಟನನ್ನು ಒತ್ತಿದರೆ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ. ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಒಂದೇ ಬ್ಯಾಟರಿಂದ ಮಲ್ಲಿಗೆ ಇಡ್ಲಿ ಮತ್ತು ಪುನುಗುಲು ಅನ್ನೋ ಒಂದು ತಿಂಡಿಯನ್ನು ಮಾಡೋದನ್ನು ಹೇಳಿಕೊಡ್ತೇನೆ. ಅದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಇಡ್ಲಿ ರವೆ ಅಂತ. ಇದು ನಾರ್ಮಲ್ ಬಾಂಬೆ ರವೆ ಅಲ್ಲ, ಇಡ್ಲಿ ರವೆ ಅಂತಲೇ ಸಪ್ರೇಟ್ ಸಿಗ್ತದೆ. ಇಡ್ಲಿಗೆ ಬೇಕಾದ ಅಳತೆ ಏನಂದರೆ 1 ಪಟ್ಟು ಅಂದರೆ 1 ಗ್ಲಾಸು ಉದ್ದಿನ ಬೇಳೆಗೆ 2 ಗ್ಲಾಸು ರವೆ ಹಾಕಿಕೊಂಡು ನಾವು ಮಾಡಬೇಕು. ಈ ಅಳತೆ ತುಂಬ ಇಂಪಾರ್ಟೆಂಟು. ನೀವು ಹೆಚ್ಚು ರವೆ ಹಾಕಿದರೆ ನಿಮ್ಮದು ಹಿಟ್ಟು ಗಟ್ಟಿ ಆಗ್ತದೆ. ಸೊ ನಾನು 1 ಗ್ಲಾಸು ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೇನೆ. ಇಲ್ಲಿ 2 ಗ್ಲಾಸ್ ರವೆಯನ್ನು ತೆಗೆದಿಟ್ಕೊಂಡಿದ್ದೇನೆ. ಇಡ್ಲಿಯನ್ನು 3 ಗಂಟೆ ನೆನೆ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇಡ್ಲಿಯನ್ನು ಹಿಟ್ಟು ಮಾಡ್ಕೊಂಡಿಟ್ಟಿದ್ದೇನೆ. ಇಡ್ಲಿ ರವೆಯನ್ನು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೇನೆ. ಇಲ್ಲಿ ನೋಡಿ, ನೀವು ಎಷ್ಟು ಹೊತ್ತು ಜಾಸ್ತಿ ನೆನೆ ಹಾಕ್ತೀರೋ ಅಷ್ಟು ಒಳ್ಳೆಯದಾಗಿ ನಿಮಗೆ ಫರ್ಮೆಂಟ್ ಆಗ್ತದೆ. ಇಲ್ಲಿ ನೋಡಿ, ಇಡ್ಲಿ ರವೆ ಮತ್ತು ಉದ್ದಿನ ಬೇಳೆಯನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನು ನಾವು ಓವರ್ ನೈಟ್ ಅಂದರೆ ಒಂದು ಸುಮಾರು 8 ರಿಂದ 12 ಗಂಟೆ ಹುಳಿ ಬರಲಿಕ್ಕೆ ಹುದುಗಲಿಕ್ಕೆ ಬಿಟ್ಟುಬಿಡಬೇಕು. ಫರ್ಮೆಂಟೇಷನ್ ಅಂತೇವೆ. ನಾನೀಗ ಒಂದೇ ಪಾತ್ರೆಯಲ್ಲಿ ಮೇಲೆ ತನಕ ಬಂದವನ್ನು ಇಡುವುದಿಲ್ಲ ಅಥವಾ ಹಿಟ್ಟನ್ನು ಇಡುವುದಿಲ್ಲ. ಇದನ್ನು 2 ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಬೆಳಗಿನ ಹೊತ್ತಿಗೆ ಪೂರ್ತಿ ಮೇಲೆ ಬಂದಿರ್ತದೆ, ಚೆಲ್ತದೆ, ಉಕ್ಕುತ್ತದೆ. ಸೊ ನಾನೀಗ 2 ಬೌಲ್ಗಳಲ್ಲಿ ಇದನ್ನು ಶೇರ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮ್ಮಲ್ಲಿ ದೊಡ್ಡ ಪಾತ್ರೆ ಇದ್ದರೆ ನೀವು ಒಂದೇ ಪಾತ್ರೆಯಲ್ಲಿ ಸುಮಾರು ಅರ್ಧದಷ್ಟು ಹಿಟ್ಟನ್ನು ಹಾಕಿ ಬಿಟ್ಟುಬಿಡ್ಬೋದು. ಇದನ್ನು ನಾನು ಅರೌಂಡ್ ನೀವು ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಉದ್ದಿನಬೇಳೆ ನೆನೆಸಿಟ್ಕೊಂಡ್ರೆ 5 ಗಂಟೆ ಹೊತ್ತಿಗೆ ಅದನ್ನು ಕಡಿಯಿರಿ. ಮರುದಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಿಮಗೆ ಹಿಟ್ಟು ರೆಡಿ ಆಗ್ತದೆ. ಇದು 8 ರಿಂದ 12 ಗಂಟೆ ಹೀಗೆ ನಾವು ಇದನ್ನು ಮುಚ್ಚಿಟ್ಟು ಹುಳಿ ಆಗಲಿಕ್ಕೆ ಬಿಟ್ಟುಬಿಡಬೇಕು. ಉಪ್ಪನ್ನು ಇವಾಗ ಬೇಕಿದ್ರೂ ಹಾಕ್ಕೊಳ್ಬೋದು ಅಥವಾ ಬೆಳಗ್ಗೆ ಕೂಡ ಹಾಕಿಕೊಳ್ಬೋದು. ಇದು ನೋಡಿ, ಇವಾಗ ಬೆಳಗ್ಗೆ ನಾನು ಈ ಹಿಟ್ಟನ್ನು ನೋಡಿದಾಗ ನಿನ್ನೆ 50% ಹಿಟ್ಟು ಈಗ 80%ನಷ್ಟು ಮೇಲಕ್ಕೆ ಬಂದಿದೆ. ಹಿಟ್ಟು ಹುದುಗಿದೆ, ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ. ನೋಡಿ ಯಾವ ಥರ ಇದರಲ್ಲಿ ಗುಳ್ಳೆ ಗುಳ್ಳೆ ಥರ ಕಾಣ್ತಾ ಇದೆ ನೋಡಿ. ಅದರಿಂದಾಗಿ ಮೃದುವಾಗಿ ನಮ್ಮ ಇಡ್ಲಿ ತಯಾರಾಗ್ತದೆ. ಈ ಸ್ಟೇಜು ತುಂಬ ಇಂಪಾರ್ಟೆಂಟು. ಇಡ್ಲಿ ತಟ್ಟೆಗಳನ್ನು ನಾನಿಲ್ಲಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ, 2 ಪಾತ್ರೆಯಲ್ಲಿ ಆ ಹಿಟ್ಟು ಏನಿದೆ ಅದು ಮೇಲೆ ಬಂದಿದೆ. ಚೆನ್ನಾಗಿ ಹುಳಿಯಾದರೆ ಮಾತ್ರ ಮೃದುವಾದ ಇಡ್ಲಿಗಳು ನಮಗೆ ಸಿಗೋದು. ಫರ್ಮೆಂಟೆಡ್ ಆದರೆ ನಮಗೆ ಚಿಕ್ಕ ಚಿಕ್ಕ ತೂತುಗಳು ಏರ್ ಬಬಲ್ಸಲ್ಲಿ ಕಾಣ್ತಾ ಇರ್ತವೆ. ಈಗ ನಾನು ಈ ಇಡ್ಲಿ ತಟ್ಟೆಗಳಲ್ಲಿ ಹಾಕಿದ ಹಿಟ್ಟನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ಇಡ್ಲಿಯ ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ಹಾಕಿಕೊಂಡು ಸ್ಟೀಮ್ ಬಂದ ನಂತರ ಈ ಅಚ್ಚುಗಳನ್ನು ಮೇಲೆ ಇಡ್ತಾ ಇದ್ದೇನೆ. ಈ ಮಧ್ಯೆ ನಾವು ಚಟ್ನಿ ಮಾಡ್ಕೊಳ್ಳೋಣ. ಅರ್ಧ ಕೊಬ್ಬರಿ ಅಂದರೆ ಹಸಿ ತೆಂಗಿನಕಾಯಿ, ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, 3 ಮೆಣಸು. ಇದು ತುಂಬ ಖಾರ ಇದೆ, ಕಮ್ಮಿ ತೊಗೊಂಡಿದ್ದೇನೆ ನಾನು. 2 ಚಮಚ ಕೊತ್ತಂಬರಿ, 1 ಈರುಳ್ಳಿ ಹಾಕಿಕೊಂಡಿದ್ದೇನೆ. ನಿಮಗೆ ಇಷ್ಟ ಇದ್ದರೆ 1 ಎಸಳು ಬೆಳ್ಳುಳ್ಳಿ ಹಾಕಿಕೊಳ್ಬೋದು. ಇಲ್ಲಿ ನೋಡಿ, ನಾನು ತೊಗೊಂಡ ಮೆಣಸು ತುಂಬ ಖಾರ ಇದೆ, ಬಟ್ ಕಲರ್ ಅಷ್ಟೊಂದು ಬರಲಿಲ್ಲ. ಬ್ಯಾಡಗಿ ಮೆಣಸು ತೊಗೊಂಡ್ರೆ ಕೆಂಪು ಕಲರ್ ಬರ್ತದೆ. ಇಡ್ಲಿ ರೆಡಿಯಾಗಿದೆ. 15 ನಿಮಿಷ ನಾನು ಆವಿಯಲ್ಲಿ ಬಿಟ್ಟಿದ್ದೇನೆ. ಇಷ್ಟು ಸಾಫ್ಟ್ ಆದ ಸ್ಪಾಂಜಿ ಇಡ್ಲಿ ಇದೆ. ಇಡ್ಲಿ ಜೊತೆಗೆ ಚಟ್ನಿ ಕೂಡ ರೆಡಿ ಆಯಿತು. ಚಟ್ನಿಗೆ ಉಪ್ಪು ನಿಮಗೆ ಬೇಕಾದಷ್ಟು ನೋಡಿ ಹಾಕ್ಕೊಳ್ಳಿ, ನಾನು ವೀಡಿಯೋದಲ್ಲಿ ತೋರಿಸಲಿಲ್ಲ. ಬೆಳಗಿನ ಉಪಹಾರಕ್ಕೆ ಇದು ತುಂಬ ಹೆಲ್ದಿ ಫುಡ್. ಇಡ್ಲಿ, ಚಟ್ನಿ ಮತ್ತು ಚಹಾ ಅಥವಾ ಕಾಫಿ ಇದ್ದರೆ ಸ್ವರ್ಗ ಅಷ್ಟೇ. ಇಲ್ಲಿ ನೋಡಿ, ಸ್ವಲ್ಪ ಹಿಟ್ಟು ಉಳ್ಕೊಂಡಿದೆ. ಈ ಹಿಟ್ಟನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಇದನ್ನು ಸಂಜೆಯ ಉಪಹಾರಕ್ಕೆ ನಾನು ಬಳಸಿಕೊಳ್ತೇನೆ. ಈ ಹಿಟ್ಟು ಸ್ವಲ್ಪ ಲೂಸ್ ಆಗಿದೆ. ಇದನ್ನು ನಾನು ಟೈಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಇಡ್ಲಿ ರವೆಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ, ಟೇಸ್ಟ್ ನೋಡಿಕೊಂಡು. ಇದು ಈ ಹದಕ್ಕೆ ಬರಬೇಕು, ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ತುಂಬ ಗಟ್ಟಿಯಾದರೆ ಕಚ್ಚಲಿಕ್ಕಾಗೋದಿಲ್ಲ, ನೋಡ್ಕೊಳ್ಳಿ. ಈ ಥರ ಬೀಳಬೇಕು ಫ್ರೀಯಾಗಿ. ಇದನ್ನು ಫ್ರೈ ಮಾಡಿದರೆ ಪುನುಗುಲು ಅನ್ನೋ ತಿಂಡಿ ರೆಡಿ ಆಗ್ತದೆ. ನೋಡಿ, ನೀವು ಈಗ ನಾರ್ಮಲಾಗಿ ಚಟ್ನಿ ಜೊತೆ ಸರ್ವ್ ಮಾಡ್ತೀರಲ್ಲ, ಇದನ್ನು ಕೆಚಪ್ ಜೊತೆ ಸರ್ವ್ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ರವೆ ಇಡ್ಲಿಯನ್ನು ಮಾಡಿದರೆ ಏನು ಲಾಭ ಅಂತ ಹೇಳಿದರೆ, ನಾರ್ಮಲ್ ಅಕ್ಕಿ ಮತ್ತು ಬೇಳೆಯನ್ನು ಸೇರಿಸಿ ಮಾಡಿದ ಇಡ್ಲಿ ಗ್ಯಾಸ್ ಅಂತಾರೆ. ರವೆ ಇಡ್ಲಿ ಗ್ಯಾಸ್ ಆಗೋದಿಲ್ಲ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ನೀವೇ ಫ್ಯಾಮಿಲಿ, ನೀವೇ ನನಗೆ ಪಬ್ಲಿಸಿಟಿ ಕೊಡಬೇಕು. ದಯವಿಟ್ಟು ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು.